ಖಾಜಾ ಬಂದಾ ನವಾಜ್ ಕೃಪಾಲಿಂದ ನಿನ್ನೆ ಎಲ್ಲರೂ ನೋಡ್ತಾಯಿದ್ರು. ಯಾಕಂದರೆ 3-4 ದಿವಸದಿಂದ ಕಂಟಿನ್ಯೂ ಮಳೆ ಬರ್ತಾಯಿತ್ತು. ಎಲ್ಲ ಜನರು ಈ ಮಳೆ ಬಗ್ಗೆ ವಿಚಾರ ಮಾಡಾಕತ್ತಿದ್ರು. ನಾವೆಲ್ಲರೂ ಪ್ರಾರ್ಥನಾ ಮಾಡಿದ ತಕ್ಷಣ ಆ ದೇವರ ಕೃಪೆ ಆಯಿತು. ಮಳೆ ಬಂದಾಗಿ ಇಡೀ ಜಿಲ್ಲೆ 3 ಜಿಲ್ಲೆ ಜನರು ಇಲ್ಲೇ ಸೇರಿದರು. ಎಲ್ಲ ಹುಬ್ಬಳ್ಳಿ ಜನರಿಗೆ ನಾನು ಧನ್ಯವಾದ ಅಂತ ಹೇಳ್ತೀನಿ. ಖಾಜಾ ಬಂದಾ ನವಾಜ್ ಹೆಸರು ಮ್ಯಾಗ ಮತ್ತು ಈ ಸೂಫಿ ಸಂತ ಕಾನ್ಫರೆನ್ಸ್ ಹೆಸರು ಮ್ಯಾಗ ಏನು ಜನರು ಕೂಡಿದ್ರು, ಅದು ಭಾಳ ದೊಡ್ಡ ಪ್ರಮಾಣದಿಂದ ಮತ್ತು ಅಷ್ಟು ಅಪೇಕ್ಷೆನೂ ನಮಗೆ ಇದ್ದಿದ್ದಿಲ್ಲ. ಅದಕ್ಕಿಂತ ಹೆಚ್ಚು ಜನರು ಬಂದರು. ಅದಕ್ಕೆ ನಾನು ಧನ್ಯವಾದ ಅಂತ ಹೇಳ್ತೀನಿ ಎಲ್ಲ ಜನರಿಗೆ. ಕೆಲವೊಂದಿಷ್ಟು ಮಂದಿ ನಿಮ್ಮ ಅಂಜುಮನ್ ಸಂಸ್ಥೆದಾರಾಗಲಿ ಯಾರು ದೊಡ್ಡ ದೊಡ್ಡ ಲೀಡ್ರು ಕಾಣಿಸ್ಕೊಳ್ಳಿಲ್ಲ ಮತ್ತು ಸ್ಥಳೀಯ ಪಕ್ಕದಲ್ಲಿ ಇರುವ MLA ಮುಸ್ಲಿಮ್ಸ್ ಅವರೂ ಬಂದಿಲ್ಲ. ಪಕ್ಕದಲ್ಲಿ ಯಾರು? ಯಾಸಿರ್ ಖಾನ್ ಪಠಾಣ್ ಅವರು ಇಲ್ಲ. ಈ ಕಾರ್ಯಕ್ರಮ ಏನು ಸ್ಟಾರ್ಟ್ ಆಗ್ಲಾಕತ್ತಿತ್ತು 15-20 ದಿವಸ ಮುಂಚೆ ಫಸ್ಟ್ ಮೀಟಿಂಗ್ ನಾವು ನಮ್ಮ ಶಾಸಕರಾದ ಯಾಸಿರ್ ಖಾನ್ ಪಠಾಣ್ ಅವ್ರಿಗೆ ಭೇಟಿಯಾಗಿದ್ದೀವಿ. ಅವರೇ ಆಶ್ವಾಸನೆ ಕೊಟ್ಟರು. ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರು ಬಂದಿಲ್ಲ, ಏನು ಅನುವಾದ ಇರ್ಬೋದು, ಏನು ಪರ್ಸ್ನಲ್ ಇದು ಆಗಿರ್ಬೋದು. ಬಟ್ ಆ ದಿವಸನಾಗೆ ನಮಗೆ ಆಶ್ವಾಸನೆ ಕೊಟ್ಟರು. ಎಲ್ಲ ಸಾಕಷ್ಟು ಜನರಿಗೆ ಅವರು ಗಾಡಿ ಮಾಡಿ ಕಳಿಸಿದ್ರು. ಸಾಕಷ್ಟು ಅವ್ರ ಕಡೆಯಿಂದ ನಮಗೆ ಎಲ್ಲ ರೀತಿಯಿಂದ ನಮಗೆ ತಾವು ತಿಳಿಬಹುದು, ಎಲ್ಲ ರೀತಿಯಿಂದ ನಮಗೆ ನಿನ್ನೆ ಆದ ಕಾರ್ಯಕ್ರಮದಲ್ಲಿ ಫೇವರ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಟೋಟಲಿ ನಿನ್ನೆ ಆದಂಥ ಒಂದು ಕಾರ್ಯಕ್ರಮದಲ್ಲಿ ರಾಜಕೀಯ ಕರಿನೆರಳು ಬಿತ್ತ ಹಾಗೆ ಕಾಣಿಸ್ತಾ ಇತ್ತು. ರಾಜಕೀಯ ಕಾರ್ಯಕ್ರಮ ಇದ್ದಿದ್ದಿಲ್ಲ ನಿನ್ನೆ, ಬರೀ ಧಾರ್ಮಿಕ ಕಾರ್ಯಕ್ರಮ ಇತ್ತು. ಸಮಾವೇಶವೇ ಅದು ನಾವು ಅಂತೀವಿ. ಅಲ್ಲಿ ಎಲ್ಲೋ ಒಂದು ಕಡೆ ರಾಜಕೀಯ ಒಂದು ಕರಿನೆರಳು ಬಿತ್ತ. ಅದಕ್ಕೆ ಇಲ್ಲ ರಾಜಕೀಯದ ಏನು ಬಿದ್ದಿಲ್ಲ. ಯಾಕಂದರೆ ಏನು ನಮಗೂ ರಾಜಕೀಯದ ಪ್ರಾಬ್ಲಮ್ಮೇ ಆಗಿಲ್ಲ. ಎಲ್ಲರೂ ಮತ್ತು ಸ್ವಾಮಿಗಳು ಬಂದರು. ನಮ್ಮ ಶ್ರೀ ದೇವಿ ಲಿಂಗಾಳೇಶ್ವರ ಸ್ವಾಮಿಗಳು ಬಂದರು, ಸವಣೂರು ಸ್ವಾಮಿಗಳು ಬಂದರು. ಎಲ್ಲ ರೀತಿಯಿಂದ ಬರೀ ಮಾನವ ಸೇವೆ ಬಗ್ಗೆನೇ ಭಾಷಣ ಆಗಿದೆ, ಮಾನವ ಸೇವೆ ಬಗ್ಗೆನೇ ಮಾತಾಡಿದ್ದಾರೆ. ಯಾರು ರಾಜಕೀಯ ಒಂದು ಶಬ್ದನೂ ಅಲ್ಲೇ ಆಗಿಲ್ಲ. ಕಳೆದ 15 ದಿನಗಳಿಂದ ಬಳಿ ಯೂತ್ ಸದಾರ ಶಾಶ್ವತ ಮುಜಾದ್ ಇರ್ಬೋದು, ಅವರೆಲ್ಲರೂ ಒಂದು ಪರಿಶ್ರಮ ಜಾಸ್ತಿ ಇತ್ತು. ಅವ್ರಿಗೇನು ಹೇಳ್ತೀರಿ ಸರ್? ನೋಡಿರಿ, ಯೂತ್ನ್ಯಾಗ ಎಲ್ಲ ಯೂತ್ಗೆ ತಗೊಂಡು ಕಿಸಿಂದ ಈ ಕಾರ್ಯಕ್ರಮ ಸಕ್ಸಸ್ ಮಾಡ್ಲಿಕ್ಕೆ ಎಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ ನಮ್ಮ ಶಾಜ್ಮಾನ್ ಅವರು. ಅದಕ್ಕೆ ಏನು ಶಬ್ದನೇ ಇಲ್ಲ ಹೇಳಕ್ಕೆ. ಸಾಕಷ್ಟು ಅವರು ಸಪೋರ್ಟ್ ಮಾಡಿದ್ದಾರೆ, ಸಾಕಷ್ಟು ಕೆಲಸ ಮಾಡಿದ್ದಾರೆ. ಹಗಲು ರಾತ್ರಿ ಅವರು ದುಡಿದಿದ್ದಾರೆ. ಅದರ ಬಗ್ಗೆ ಸಕ್ಸಸ್ ಆಯಿತು ಕಾರ್ಯಕ್ರಮ. ಅದರದ್ದು ಏನು ಪ್ರಶ್ನೆನೇ ಇಲ್ಲ. ಇಂಥ ಕಾರ್ಯಕ್ರಮ ಮತ್ತು ಬೇರೆ ಜಿಲ್ಲೆಗೆ ಇಟ್ಕೊಂಡು ಏನು ಪ್ರೋಗ್ರಾಮ್ ಪ್ಲ್ಯಾನ್ ಏನಿದೆಯಾ? ನೋಡಿರಿ, ಇಡೀ ಕರ್ನಾಟಕದಲ್ಲಿ ಮಾಡ್ಕೋಬೇಕಂತ. ಇಡೀ ಕರ್ನಾಟಕದಲ್ಲಿ ಖಾಜಾ ಬಂದಾ ನವಾಜ್ ರಹಮತುಲ್ಲಾ ಅಲೈದು ಏನು ಸಂದೇಶ ಇದೆ, ಬರೀ ಒಂದು ಊರು ಒಂದು ಜಿಲ್ಲೆಗಿಲ್ಲ, ಇಡೀ ವಿಶ್ವಗೆ ಅವ್ರ ಸಮಾಜ ಇದು ಒಂದು ಸಂದೇಶ ಇದೆ. ಇಡೀ ಸೌತ್ ಇಂಡಿಯಾಗೆ ಅವ್ರು ಸಂದೇಶ ಕೊಟ್ಟಿದ್ದಾರೆ. ಆ ಸಂದೇಶ ಮ್ಯಾಗೆ ಪೂರ್ಣ ಸೌತ್ ಇಂಡಿಯಾದವ್ರು ನಡೀತಾ ಇದ್ದಾರೆ. ಮುಂದೂ ನಾವು ಹುಬ್ಬಳ್ಳಿ ಎಲ್ಲ ಬೆಂಗಳೂರಿನಾಗೂ ಮಾಡಬೇಕು. ಜನರು ಇವತ್ತೇ ಫೋನ್ ಮಾಡ್ಲಾಕತ್ತಾರೆ. ಈಗ ದಾವಣಗೆರೆದವ್ರು ಫೋನ್ ಮಾಡಿದ್ರು, ಅಂಜುಮನ್ ಸಂಸ್ಥೆದವ್ರಾಗಲಿ ಬೇರೆ ಜನರಾಗಲಿ. ನಾವು ದಾವಣಗೆರೆನಾಗ ಈ ಕಾರ್ಯಕ್ರಮ ಇಟ್ಕೋಬೇಕಂತ ಮಾಡಿದ್ದೀವಿ. ಚಿತ್ರದುರ್ಗನಲ್ಲಿ ಸಾಕಷ್ಟು ಜನರು ಸಾಹೇಬ್ರು ಫೆಲಿಸ್ಟೇಷನ್ ಮಾಡಬೇಕು, ಸಾಹೇಬರು ವಕ್ಫ್ ಬೋರ್ಡ್ನಾಗ ಅಧ್ಯಕ್ಷರಾಗಿದ್ದಾರೆ, ನಾವು ಇದು ಮಾಡಬೇಕಂತ ಜನರು ಆಸೆ ಪಟ್ಟಿದ್ದಾರೆ. ನೋಡೋಣ. ಈ ಥರ ಕಾರ್ಯಕ್ರಮಗಳು ನಡೆಯೋದು ತುಂಬ ಕಡಿಮೆ. ಯಾಕಂದರೆ ಇಂಥ ಕಾರ್ಯಕ್ರಮ ಇವತ್ತು ಅವಶ್ಯಕತೆ ಇದೆ ಕೋಮ ಸಾಮರಸ್ಯ ಬೆಳೆಸೋದಕ್ಕೆ. ಈ ನಮ್ಮದು ದೇಶದ ಸಂಸ್ಕೃತಿ ಇದೆ. ಮಾನವತಾ ಸಲುವಾಗಿ ಬಸವಣ್ಣನದು ಏನು ವಿಚಾರ ಇದೆ, ಬಸವಣ್ಣ ತಮ್ಮ ಜೀವನದಲ್ಲಿ ಏನು ಮಾಡಿದ್ದಾರೆ ಭಗವಾನ್ ಬಸವಣ್ಣ, ಅದರ ಮ್ಯಾಗ ಎಲ್ಲರೂ ನಡಿಬೇಕಂತ ಖಾಜಾ ಬಂದಾ ನವಾಜ್ ರಹಮತುಲ್ಲಾ ಅಲೈಹಿ ಅದೇ ಹೇಳ್ತಾರೆ, ಬಸವಣ್ಣನು ಅದೇ ಹೇಳ್ತಾರೆ, ಸರ್ವಜ್ಞ ಅವ್ರು ಅದೇ ಹೇಳ್ತಾರೆ. ಆ ಇದ್ದಕ್ಕೆ ಆ ಸಂದೇಶಿಗೆ ನಮ್ಮ ನೂತನ ಪೀಠಾಧಿಪತಿ ಆದ ಸೈಯದ್ ಅಲಿ ಅಲ್ ಹುಸೈನಿ ಅದೇ ಸಂದೇಶ ತಗೊಂಡು ಇಡೀ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದ್ದಾರೆ ಹುಬ್ಬಳ್ಳಿಯಿಂದ.